ಇನ್ನೊಂದು ವಿಚಾರ ಏನಂದ್ರೆ ಊರಲ್ಲಿ ಎಲ್ಲಿ ಹೋದ್ರು ಮತ್ತೇದಪ್ಪ ವಲ್ಲಲ್ ಮುನ್ಸಾಮಿ ಬಿಜೆಪಿ ಹೋಗ್ಬಿಟ್ಟಿದಾರಂತೆ. ಏನೋ ಅವ್ರ ತೀರ್ಮಾನ ತಗೊಂಡು ಬಿಜೆಪಿ ಹೋಗಿದ್ದಾರೆ ವಲ್ಲಲ್ ಮುನ್ಸಾಮಿ. ಅವ್ರು ಹೇಳ್ಬೇಕು ಕಾಂಗ್ರೆಸ್ನ ಯಾಕೆ ಹೊರೆ ಬಂದು ಬಿಜೆಪಿ ಸೇರಿದ್ದಾರೆ, ಕಾಂಗ್ರೆಸ್ನ ಯಾಕೆ ಹೊರೆ ಬಂದು ಬಿಜೆಪಿ ಸೇರಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಪರ್ಸೆಂಟೇಜ್ ಯಾರು ಕೊಟ್ಟಿದ್ದಾರೆ, ಬಿಲ್ಲು ಕಾಂಟ್ರಾಕ್ಟ್ ಏನೇನು ಭ್ರಷ್ಟಾಚಾರ ಇದೆಲ್ಲ ಸಾರ್ವಜನಿಕರ ಮುಂದೆ ಪತ್ರಕರ್ತರ ಮುಂದೆ ಹೇಳ್ಬಿಟ್ಟು ಎಲ್ಲ ಕಾಯ್ತಾ ಇದ್ದಾರೆ. ಈಗ ಒಳ್ಳೆ ಚೋಲಾರ ಇಲ್ಲಿಯಾ ಖಂಡಿತ ಚೋಲಾರಿ ನಾನು ಬೋಗಸ್ ಹಚ್ಚಿ ಯಾವ ಒಂದಾರೆ ಸ್ವಾಭಿಮಾನ ಇಲ್ಲ ಅಂದ್ರೆ ಕಾಣಲ್ಲ. ನನಗೆ ಅಲ್ಲಿ ಸ್ವಾಭಿಮಾನ ಇಲ್ಲ. ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಅಲ್ಲಿ ಇದೇನು ಬಂದಿದ್ದಾರೆ, ಹೇಳ್ಬೇಕು ಏನೇನು ನದಿದೆ, ಹೇಳ್ಬೇಕು ಏನೇನು ನದಿದೆ. ಮಾರ್ಕೆಟ್ ವಸೂಲಿ ಮಾಡಿರೋರು ಯಾರು, ನಗರಸಭೆಯಲ್ಲಿ ಏನೋ ಗೋಲ್ಮಾಲ್ಗಳು ತಿನ್ನುಮೂಲು ನಡೆದಿದೆ ಎಲ್ಲ ಒಳ್ಳೆ ಪತ್ರಕರ್ತರ ಮುಂದೆ ಹೇಳ್ಬೇಕು. ನಮ್ಮ ಹತ್ರ ಸಿಕ್ಲಿಲ್ಲ ಅವ್ರ, ಇಲ್ಲ ನಾನು ಆಸೆ ರಿಪೋರ್ಟರ್ ಕೇಳ್ತೀನಿ ಇನ್ನಾತಿಗೆ ತಲೆವಾ ಕಾಂಗ್ರೆಸ್ ಅಲ್ಲಿ ಬಿಜೆಪಿಗೆ ಒಂದೇ ಹಂಗೆ ಇನ್ನೂ ಅವನು ತೊಲಗುದಾನು உனக்கு ஃப்ரீடம் இல்லையா, இல்லை ஏன்னா 40% கமிஷன் போச்சிங்களா, வேலைகள் ஏன்னா கோல்மால் ஆகுதா, இதெல்லாம் கேட்கலான்னு ரிப்போர்ட்டரா. அந்த பிறகு சென்னையில் இருக்கிறாருன்னு கேள்விப்பட்டேன். அந்த பிறகு இது எல்லா உண்மையும் வள்ளல் சொல்லணும், எல்லா உண்மையும் வள்ளல் சொல்லணும். KGF ನಗರಸಭೆಯಲ್ಲಿ 5 ತಿಂಗಳು ಪೇಮೆಂಟ್ ಕೊಟ್ಟಿಲ್ಲ. ಎಲ್ಲ ಡಿಗ್ರಿ ಓದಿ ಏನೋ DC ಸೆಲೆಕ್ಟ್ ಮಾಡಿದ್ದಾರೆ ಅಂತ ಕೆಲಸಕ್ಕೆ, ಕಮ್ಯುನಿಕೇಷನ್ ಮೊಬೈಲೈಸೇಷು ಮತ್ತು ಸ್ವಚ್ಛ ಭಾರತ್ ಕೆಲಸ ಮಾಡೋಕ್ಕೆ. ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? 5 ತಿಂಗಳಿಂದ ಸಂಬಳ ಇಲ್ಲ. ಸೊನ್ನಾನಗರು ಕಡೆ ಪೈಪ್ಲೈನು, ಈ ಕಡೆ ಬೀಚ್ ಶಾಪು, ಕೆಂಪಾಪುರ ಡೆಡ್ ಎಂಡ್ ಮುನ್ಸಿಪಾಲಿಟಿ ಏರಿಯಾ ಎಲ್ಲೆಲ್ಲಿ ಬರ್ತಾ ಸರ್ವೆ ಮಾಡ್ತಿದ್ದಾರೆ. ಅವ್ರಿಗೆ 5 ತಿಂಗಳಿಂದ ಪೇಮೆಂಟ್ ಇಲ್ಲ. ಕ್ಯಾಂಡಿಡೇಟ್ಸ್ ವಾರಂಟ್ ಎಲ್ಲೆಲ್ಲೋ ಮಕ್ಕಳು ಡಿಗ್ರಿ ಓದಿ ಕೆಲಸ ಮಾಡ್ತಾರೆ. ಇದು ನ್ಯಾಯನಾ? DC ಸಾಹೇಬರು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಸಂಬಳ ಕೊಡೋಕೆ ವ್ಯವಸ್ಥೆ ಮಾಡಬೇಕು. ಇನ್ನೊಂದು ನೈಟ್ ಟೈಮಲ್ಲಿ ಯಾರೋ ಹೊರ ರಾಜ್ಯದಿಂದ ಬರ್ತಾರೆ, ಆಂಧ್ರ ತಮಿಳ್ನಾಡು, ಮನೆ ಮನೆಯಲ್ಲಿ ಎಲ್ಲಿ ಹೋಗ್ತಾರೆ, ಮುನ್ಸಿಪಾಲಿಟಿ ಒಂದು ಆಶ್ರಮ ಥರ ಕಟ್ಟಿದ್ದಾರೆ. ಸುಸೇಪಾಳ್ಯಂ ದಾಸನ ಚೌರನ್ನ ಅಧ್ಯಕ್ಷರು ಕಟ್ಟಿರೋದು. ಅದು ನೋಡಿದರೆ ಯಾವಾಗಲೂ ಬೀಗ ಆಗಿಬಿಟ್ಟಿದೆ. ಅವ್ರು ಯಾರಾದ್ರು ಬಂದರೆ ಮನೆಯಲ್ಲಿ ಬಸ್ ಸ್ಟ್ಯಾಂಡ್ ನಿದ್ದೆ ಮಾಡಬೇಕಾ? ಅದನ್ನು ದಯವಿಟ್ಟು ಓಪನ್ ಮಾಡಿ ಅವನು ಹೊಸ ಟೆಂಡರ್ ಕೊಡಿ. ಅವ್ರು ಕೇಳಿದ್ರೆ ನನಗೆ ಬಿಲ್ ಕೊಟ್ಟಿಲ್ಲ 1 ವರ್ಷದಿಂದ. ನಗರಸಭೆ ನಿದ್ದೆ ಮಾಡ್ತಾ ಇದೆ, 5 ತಿಂಗಳು ಸಂಬಳ ಕೊಟ್ಟಿಲ್ಲ. ಬಟ್ ಎಲ್ಲ ಖಾತಾಗಳು ಮತ್ತು ತಿಂಗಳು ಚಿಕನ್ ಅಂಗಡಿ ಬಾರ್ದೆಲ್ಲ ಕಲೆಕ್ಷನ್ ಆಗ್ತದೆ ಮಾಮೂಲು. ಅದು ಬಿಡಿ, ಅದು ಬೇರೆ ವಿಚಾರ. ನಾನು ಹೇಳೋದು ದಯವಿಟ್ಟು ಎಲ್ಲ ದಲಿತರು ಕೆಲಸ ಮಾಡೋರು 5 ತಿಂಗಳು ಸಂಬಳಗಳು. ಇನ್ನೊಂದು ಆ ಕಡೆ ಪಂಚಾಯತ್ ನೋಡ್ಬೇಕಂದ್ರೆ ಕೃಷ್ಣಾವರಂ ಘಟ್ಕಾಮ್ನಲ್ಲಿ P ನಂಬರ್ಗಳೆಲ್ಲ ಖಾತಾ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಡಿಗಾಲಿ ಪಂಚಾಯತು ಅಲ್ಲಿರೋ P ನಂಬರ್ ಕೆಲವೆಲ್ಲ ಖಾತಾ ಆಗಿದೆ. ಇದೆಲ್ಲ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಪೋರ್ಟಲ್ಲಿ ಕೇಸ್ ಮಾಡಬೇಕು PDOಗಳ ಮೇಲೆ. ಆಲ್ರೆಡಿ PDO ಘಟ್ಕಾಮ್ನಲ್ಲಿ ಒಂದು PDO ಮೇಲೆ ಕೇಸ್ ಆಯಿತು. 13 ಮಂದಿ ಎಲ್ಲ ಸೇರಿ FIR ಆಯಿತು. PJ ಮಲ್ಲಾಂಡಿಗೆ ಖಾತಾ ಮಾಡಿ ನಾನು ಹೋಗಿ ಬಾಲನ್ ಸರ್ ಕರ್ಕೊಂಡು ಬಂದು ಆರ್ಗ್ಯುಮೆಂಟ್ ಮಾಡಿದ ಮೇಲೆ ಬಾಲನ್ ಸರ್ ಇಲ್ಲ ಅಂದ್ರೆ ಎಲ್ಲ ಜೈಲ್ಗೆ ಹೋಗಿಬೇಕು. ಅವರೇ ಕ್ಯಾನ್ಸಲ್ ಡಿಸ್ಮಿಸ್ ಮಾಡಿದ ಆ ಕೇಸನ್ನು. ಈಗ ತಿರ್ಗಾ PDO ತನಿಖೆ ಮಾಡಬೇಕು. ಘಟ್ಕಾಮ್ನಲ್ಲಿ ಸರ್ವೆ ನಂಬರ್ 26 ಇರಲಿ, 27 ಇರಲಿ, 28 ಇರಲಿ, ಎಲ್ಲ ಕ್ಯಾನ್ಸಲ್ ಮಾಡಬೇಕು. ಇಲ್ಲ ಅಂದರೆ ಉಗ್ರ ಹೋರಾಟ ಇರ್ತದೆ ಘಟ್ಕಾಮ್ನಲ್ಲಿ ಡಿಕಾಲಿಯಲ್ಲಿ. ಫೋರ್ಜರಿಗೆ ಪಂಚಾಯತ್ ಅಂದರೆ ಡಿಕಾಲಿ, ಆಮೇಲೆ ಇದು 2 ಡಿಕಾಲಿ ಇಲ್ಲ, ಘಟ್ಕಾಮ್ನಲ್ಲಿ ಡಿಕಾಲಿ ಅಂದರೆ ಫೋರ್ಜರಿ ಪಂಚಾಯತ್. ಎಲ್ಲ ಖಾತೆಗಳು ಮಾಡೋದು, ಇಬ್ಬರಿಗೆ ಖಾತಾ ಮಾಡಿಕೊಡೋದು, ಕೇಸ್ಗಳು ಹಾಕ್ಕೊಳ್ಳೋದು, ಏನು ಮಸಾನಾಗೆ ಖಾತಾ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಬಿಟ್ರೆ ಕೃಷ್ಣಾವರ ಮಸಾನಾಗೆ ಡಿಕಾಲಿ ಘಟ್ಕಾನಲ್ಲಿ ಪಂಚಾಯತ್ ಅಂತ ಖಾತಾ ಮಾಡ್ತಾರೆ. ಅಂಥವ್ರು ಇದ್ದಾರೆ ಅಲ್ಲಿ ಪೂರ್ಜರಿಗಳು. ದಯಮಾಡಿ DC ಸಾಹೇಬ್ ತನಿಖೆ ಮಾಡಿ ಆ ಖಾತಾವನ್ನು P ನಂಬರ್ ಯಾರು ಖಾತಾ ಮಾಡಿದ್ರೆ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಬೇಕು. அதுக்கப்புறம் திருப்பி சொல்கிறேன், தமிழில் 5 மாதமாக சம்பளம் இல்லை நகரசபையில் வேலை செய்கிறாங்க பாவம். காலேஜ் முடிச்சுட்டு கம்யூனிகேட் மொபைலைசேஷன் ஸ்வச் பாரத் பார்த்துக்கிறாங்க, எல்லாம் டிகிரி பண்ணிக்கிறாங்க. அவங்களுக்கு சம்பளம் கொடுக்கறதுக்கு வியவஸ்தை பண்ணோம். நன்றி.